ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಯುಗಾದಿ ಹಬ್ಬದ ಕ್ಲೀನಿಂಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಿಚನ್ದಾಗಿತ್ತು, ಈಗ ಹಾಲಿಂದು ಮಾಡ್ತಾ ಇದ್ದೀನಿ. ಹಾಲಲ್ಲಿ ಮೇನ್ ಆಗಿ ಟಿ ವಿ ಯೂನಿಟ್ಟು, ಅದು ಬಿಟ್ಟರೆ ನಮ್ಮ ಶೋಕೇಸ್ ಕೂಡ ತುಂಬ ದಿನ ಆಗಿತ್ತು, ತುಂಬಾ ಧೂಳಂತ ಅನ್ನಿಸ್ತಾ ಇತ್ತು. ಸಾನು ಸಮ್ಮರ್ ರುಟೀನ್ನ ತೋರಿಸಿ ಅಂತ ಕೇಳಿದ್ರಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಸಾನುವಿನ ಸಮ್ಮರ್ ರುಟೀನ್ನ ಶೇರ್ ಮಾಡ್ತೀನಿ. ಹಾಗೆ ಡೆಕೆತ್ಲಾನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿ ಬಂದ್ವೋ ಅದನ್ನು ಕೂಡ ತೋರಿಸಿರ್ಲಿಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇವತ್ತು ಸ್ನೇಹಿತರೆ ಒಂದೊಂದೇ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಲ್ಲ, ಈ ಫೋಟೋಸ್ ಎಲ್ಲ ನೋಡಿದಾಗ ಎಲ್ಲ ಮೆಮರೀಸ್ ನೆನಪಾಯಿತು. ಇದು ನಮ್ಮ ಧಾರೆ ಫೋಟೋ. ಇದು ಸಾನು ಡೆಲಿವರಿ ಆದಮೇಲೆ ಎಷ್ಟು ಗುಂಡ್ಗುಂಡಕ್ಕಿದ್ದೀನಿ ನೋಡಿ. ಇದು ರಾಜೇಶ್ ಅವ್ರಿಗೆ ರೆಕಗ್ನಿಷನ್ ಅವಾರ್ಡ್ ಸಿಕ್ಕಿದಾಗ ಅವರ ಆಫೀಸಲ್ಲಿ ಅವರ ಬಾಸ್ ಜೊತೆ. ಇದು ನಮ್ಮ ರಿಸೆಪ್ಷನ್ ಫೋಟೋ, ನಮ್ಮ ಮದುವೆದು. ಓಕೆ ಸ್ನೇಹಿತರೆ, ನೋಡಿದಾಗ ನನಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು, ಅದನ್ನು ತೋರಿಸ್ಬೇಕು ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡಿದೆ. ಈಗ ಈ ಶೋಕೇಸನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮ ದೊಡ್ಡ ದೊಡ್ಡ ಫೋಟೋಸ್ ಇದೆ ಅಲ್ವಾ, ಅದನ್ನು ಕೂಡ ಒರೆಸ್ಕೊಳ್ತೀನಿ. ಅದ್ರ ಮೇಲೆ ಕೂಡ ಧೂಳು ಕೂತಿರುತ್ತೆ. ಕೆಲವೊಂದು ಫೋಟೋಸು ನಾವು ಡಸ್ಟ್ ಫ್ರೀ ಮಾಡಿಸಿರೋದು, ಅದು ಇವಾಗ ಲೇಟೆಸ್ಟ್ ಆಗಿ ಬಂದಿರೋ ಡಿಸೈನು. ಮೊದಲೆಲ್ಲ ಏನು ಮಾಡಿಸಿದ್ವು ಅದ್ರ ಮೇಲೆಲ್ಲ ಕೂಡ ತುಂಬಾ ಧೂಳು ಕೂತ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇಷ್ಟು ಒರೆಸ್ಕೊಂಡ್ರೆ ನಮ್ಮ ಹಾಲಿನ ಡೀಪ್ ಕ್ಲೀನಿಂಗ್ ಆಯಿತು. ಕಿಟಕಿಗಳು ಒರೆಸ್ಬೇಕು, ಕಿಟಕಿ ಬಾಗಿಲು, ಅದನ್ನು ಇನ್ನೊಂದು ದಿನ ತಗೊಳ್ತೀನಿ. ಪಿಂಕ್ ಹುಡುಕಿ ತಂದಿರೋದು ನಿಮಗೋಸ್ಕರ. ಯಾವ್ದು ಸಿಕ್ಕಿದೆಯೋ ಅದು ತಂದಿದ್ದೀವಿ, ಇಲ್ಲ ಅಂದರೆ ಇಲ್ಲ. ಅದು ಗೇರ್ಸ್ ಹಾಕಿ ನೋಡು. ಹಂಗಲ್ಲ, ಅಲ್ಲಿ ಮಧ್ಯ ಓಪನ್ ಮಾಡಿ, ಮಧ್ಯ. ಹಾಂ, ಅಲ್ಲಿ. ಇದು ಸ್ನೇಹಿತರೆ ಸ್ಕೇಟ್ಸ್ಗೆ, ರಿಸ್ಟ್ಗೆ, ಎಲ್ಬೋಗೆ ಆ್ಯಂಡ್ ನೀಗೆ ಪ್ಯಾಡ್ಗಳಿದು. ಇದು ಫುಲ್ ಸೆಟ್ಟು 1300. ಸ್ಕೇಟ್ಸ್ಗೆ ಇದು ಇರಲೇಬೇಕು, ಇಲ್ಲ ಅಂದರೆ ಅವರು ಕ್ಲಾಸ್ಗೆ ಸೇರಿಸ್ಕೊಳ್ಳೋದಿಲ್ಲ, ಹಂಗಾಗಿದೆ. ಒಬ್ಬರು ಹೇಳ್ತಾ ಇದ್ರು ಡೆಕೆತ್ಲಾನ್ ಭಾರಿ ಕಾಸ್ಟ್ಲಿ ಅಲ್ವಾ ಅಂತ ಹೇಳಿಬಿಟ್ಟು. ಡೆಕೆತ್ಲಾನಲ್ಲಿ ಏನು ಅಂದರೆ ಆ್ಯಕ್ಚುಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಇಟ್ಕೊಂಡಿರ್ತಾರೆ. ಆನ್ಲೈನಲ್ಲಿ ನಮಗೆ ಕಡಿಮೆ ಕ್ವಾಲಿಟಿದೂ ಸಿಗುತ್ತೆ. ಅದು ಇಷ್ಟೇ ದಿನ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಹಾಕಬೇಕಾದ್ರೇ ಮುರಿದೋಗ್ಬೋದು. ಆ್ಯಂಡ್ ಆನ್ಲೈನಲ್ಲಿ ಕೆಲವೊಂದು ಸಾರಿ ನಮಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಈಗ ಒಂದೇ ವೆರೈಟಿಯಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ರೇಟು. ಯಾಕೆ ಅಂದರೆ ಅದು ಕಡಿಮೆದಿರುತ್ತೆ, ಜಾಸ್ತಿದಿರುತ್ತೆ, ಕ್ವಾಲಿಟಿ ಮ್ಯಾಟರ್ಸ್ ಆಗುತ್ತೆ. ಇನ್ನು ಒಂದು ಪ್ರಾಬ್ಲಮ್ ಏನಾಗೋದಂದರೆ ಇದು ನಮಗೆ ಸೈಜ್ ಗೊತ್ತಾಗೋದಿಲ್ಲ ಆನ್ಲೈನಲ್ಲಿ. ಇದೆಲ್ಲ ನಮಗೆ ಬಟ್ಟೆಗಳಾದರೆ ಹೆಂಗೋ ಗೊತ್ತಿರುತ್ತೆ, ಒಂದು ಸಾರಿ ತರಿಸಿರ್ತೀವಿ, ಇನ್ನೊಂದು ಸಾರಿ ಗೊತ್ತಾಗುತ್ತೆ. ಇದು ಫಸ್ಟ್ ಟೈಮ್ ತರಿಸೋದಲ್ವಾ, ಹೇಗೆ ಏನು ಅಂತ ಏನೂ ಗೊತ್ತಿರೋದಿಲ್ಲ. ಆವಾಗ ನಾವು ಅಂಗಡಿಗೆ ಹೋಗಬೇಕಾಗತ್ತೆ. ಇದು ಇವರು ಸ್ಕೇಟಿಂಗ್ ಇನ್ಸ್ಟಿಟ್ಯೂಟಲ್ಲಿ ಕೂಡ ಇದೇ ಥರದ್ದು, ಇದೇ ಬ್ರ್ಯಾಂಡಿಂದ ಇಟ್ಕೊಂಡಿದ್ರು. ಸೊ ನಾವು ಡೆಕೆತ್ಲಾನಲ್ಲಿ ಕೂಡ ಅದೇ ತೊಗೊಂಡಿರೋದು. ಇದು ಹೆಲ್ಮೆಟ್, ಸೈಕ್ಲಿಂಗ್ ಹೆಲ್ಮೆಟ್, ಸ್ಕೇಟಿಂಗ್ ಹೆಲ್ಮೆಟ್ 800 ರೂಪಾಯಿಂದ ಕೂಡ ಇತ್ತು. ಆದರೆ ಇದು 1500. 800 ರೂಪಾಯಿಗೂ ಇದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂದರೆ ಮಟೀರಿಯಲ್ ಡಿಫ್ರೆಂಟು. ಹೊರಗಡೆ ಏನು ಮಟೀರಿಯಲ್ ಇದೆಯೋ ಅದು, ಒಳಗಡೆ ಏನು ಬೆಂಡ್ ಹಾಕಿರ್ತಾರೋ ಅದು ತುಂಬಾ ಲೈಟ್ ವೆಯ್ಟ್ ಇತ್ತು. ರಾಜೇಶ್ಗೆ ಅದು ಇಷ್ಟನೇ ಆಗಲಿಲ್ಲ. ನಾವು ತೊಗೊಳ್ಳೋದೇ ಸೇಫ್ಟಿಗೆ, ಅದು ನಾವು ಚೆನ್ನಾಗಿರೋದೇ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಮಕ್ಕಳ ಸೈಜ್ದು 1,500, 2000 ಕೂಡ ಇತ್ತು, ಅದು ದೊಡ್ಡ ಸೈಜ್ದು. ಹಾಗೆ ಬ್ಯಾಡ್ಮಿಂಟನ್ಗೆ ಅಂದ್ಬಿಟ್ಟು ಕಾಟನ್ ಸಾಕ್ಸ್ ನೋಡ್ತಾ ಇದ್ವಿ. ಫಸ್ಟ್ ಟೈಮ್ 100 ರೂಪೀಸಿಗೆ ತೊಗೊಂಡಿದ್ವಿ. ಆ ಥರದ್ದು ನಮಗೆ ಇಲ್ಲೆಲ್ಲೂ ಸಿಗ್ತಾನೆ ಇರಲಿಲ್ಲ. ಸೊ ಅಲ್ಲಿ ನೋಡಿದಾಗ ಸಿಕ್ತು. 400ಗೆ 3 ಪೀಸಸ್ ಇತ್ತು. 80 ರೂಪೀಸ್ದು ಇತ್ತು, ಬಟ್ ಅದು ನಾರ್ಮಲ್ ಸಾಕ್ಸು, ಕಾಟನ್ ಸಾಕ್ಸು, ತಿಕ್ಕಾಗಿ ಇರಲಿಲ್ಲ. ಬ್ಯಾಡ್ಮಿಂಟನ್ಗೆ ಸ್ಕರ್ಟ್. ನೆಕ್ಸ್ಟ್ ಇದು ಆಫರಲ್ಲಿ ಇತ್ತು, ಅದಕ್ಕೆ ಇದು 199. ಇಲ್ಲ ಅಂದರೆ ಇದರ ರೇಟು ಹಾಕಿಲ್ಲ. ಸೊ ಅದು ಬ್ಯಾಡ್ಮಿಂಟನ್ಗೆ ಅಂತ ತಗೊಂಡಿರೋದು. ನೆಕ್ಸ್ಟ್ ಸ್ವಿಮ್ ಸೂಟ್. ಇದು ಜಂಪ್ ಸೂಟ್ ಥರನೇ, ಬಟ್ ಶಾರ್ಟ್. ಮೊದಲಿತ್ತಲ್ಲ, ಇನ್ನು ಸ್ವಲ್ಪ ಉದ್ದ ಅಲ್ವಾ. ಇದು ಸ್ನೇಹಿತರೆ, ಇದು ರೇಟು 2299 ಇದೆ. ಆಫರ್ ಅಂದರೆ ನಾರ್ಮಲ್ ಡೇಸಲ್ಲಿ 1700 ಅಂತೆ. ಇದೇನೋ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ರು, ನಮಗೆ 800ಗೆ ಸಿಕ್ತು. ಇದು ಬೆಸ್ಟ್. ಬೆಸ್ಟ್. ಇಲ್ಲ ಅಂದಿದ್ರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ನಲ್ಲ, 600 ಟಾಪ್, 700 ಬಾಟಮ್ ಆ ಥರ ಇತ್ತು. ಒಂದು ಫುಲ್ ಜಂಪ್ ಸೂಟ್ ಇತ್ತು.
ಅದು ಬಂದು 1000 ರೂಪೀಸ್ ಇತ್ತು. ಬಟ್ ಅವಳಿಗೆ ಅದು ಇಷ್ಟ ಆಗುತ್ತೋ ಇಲ್ವೋ ಅನ್ಕೊಂಡು ಇದನ್ನ ತಗೊಂಡಿದ್ದು. ಇದು ಡಾಡಾದು ಬಿಡು, ಅದಕ್ಕೆ ಹಿಂಗ್ ಮುಖ ಹಂಗ್ ಮಾಡ್ತಾವ. ಇದು ಡಾಡಾದು ಶಾರ್ಟ್ಸ್, ಜಿಮ್ ಶಾರ್ಟ್ಸ್, ಕ್ವಿಕ್ ಡ್ರೈ. ಸಾನುಗೆ ಇಂಪಾರ್ಟೆಂಟ್ ಆಗಿ ಸ್ಕೇಟ್ಸ್ ಗೇರ್ ಬೇಕಿತ್ತು ಅಂದ್ಬಿಟ್ಟು ಹೋಗಿದ್ದು. ಸ್ಕೇಟ್ಸ್ ನಾವು ಮೊದಲು ತಗೊಂಡಿದ್ವಲ್ಲ, ಅದೇ ಆಗುತ್ತೆ ಅಂತ ಹೇಳಿದ್ದಾರೆ. ಕಲಿಯೋ ತನಕ ಬಿಗ್ನರ್ಸ್ಗೆ ಅದು ಒಳ್ಳೇದು. ಅವ್ಳು ಕಲಿತ ಮೇಲೆ ಬೇಕಿದ್ರೆ ಹೊಸದು ತಗೊಳ್ಬೋದು ಬೇರೆದು. ಅಲ್ಲಿ ಇತ್ತು 1300ಗೆ ನಾರ್ಮಲ್ದು 4 ಸ್ಕೇಟ್ಸ್ ಇರೋದು, 4 ವೀಲ್ಸ್ ಇರೋದು. ಇನ್ಲೈನ್ ಗೇರ್ಸ್ ಅಂತಾರೆ, ಒಂದೇ ಲೈನಲ್ಲಿ ಇರೋದು. ಒಂದೇ ಲೈನಲ್ಲಿ ಇರೋದಕ್ಕೆ ಇನ್ಲೈನ್ ನಲ್ಲಿ ಇರೋದು 1800 ಮಕ್ಕಳದು. ಅದು ಯಾವ ಸೈಜ್ ತನಕ ಸಿಗುತ್ತೆ ನಾವು ನೋಡ್ಲಿಲ್ಲ. ಸಾನು ಅಂತೂ ಫುಲ್ ಖುಷಿ ಇವತ್ತು, ಅವಳಿಗೋಸ್ಕರನೇ ಹೋಗಿದ್ದು. ಇದೊಂದೇ ನೋಡ್ರಿ ರಾಜೇಶ್ ಅವ್ರು ತಗೊಂಡಿರೋದು, ಬಾಕಿದೆಲ್ಲ ಅವಳದೇನೆ. ಓಕೆ ಸ್ನೇಹಿತರೆ, ಪ್ಲೀಸ್ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಆ್ಯಂಡ್ ಡೆಕೆಥ್ಲಾನಲ್ಲಿ ಆಫರ್ಸ್ ತುಂಬ ಇದೆ, ಹೋಗೋ ಹಾಗಿದ್ರೆ ಹೋಗಿ ನೋಡಿ. ಎಲ್ಲ ಸ್ಪೋರ್ಟ್ಸ್ದು ಸಿಗತ್ತೆ. ನೀವು ಒಂದಕ್ಕೆ ಹೋದರೆ ಇನ್ನೊಂದು ತಗೊಂಡು ಬಂದಿರ್ತೀರಾ. ನಾನು ಸಮ್ಮರ್ ರುಟೀನ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಅವಳಿಗೆ ಬಾದಾಮಿ ಕೊಡ್ತೀನಿ. ನಾವು ಕೂಡ ತಿಂತೀವಿ, ಹಾಗೆ ಅವಳಿಗೂ ಕೊಡ್ತೀವಿ. ಅವಳಿಗೆ 2 ಬಾದಾಮ್ ಕೊಡೋದು, ಅದು ಸಿಪ್ಪೆ ತೆಗೆದ್ಬಿಟ್ಟು ಕೊಟ್ಟಾಗ ಒಳ್ಳೆಯದಂತೆ. ಇದು ರಾತ್ರಿನೇ ನೆನೆಸಿರೋ ಅಂಥ ಬಾದಾಮಿ. ಇದನ್ನು ತಿಂದಾಗ ಆ್ಯಕ್ಚುಲಿ ಸ್ವಲ್ಪ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್. ಎದ್ದ ತಕ್ಷಣವೇ ಹೊಟ್ಟೆ ಹಸಿತಿರುತ್ತಲ್ವ, ಸೊ 1 ಗ್ಲಾಸ್ ನೀರು, 2 ಬಾದಾಮಿ ತಿಂದರೆ ಅರ್ಧ ಗಂಟೆ ಆದ್ರೂ ಒಂಥರ ಹೊಟ್ಟೆ ತುಂಬಿದೆ ಅಂತ ಅನ್ಸತ್ತೆ. ನಾರ್ಮಲ್ ಆಗಿ ಬಾದಾಮಿ ಚಿಕ್ಕದಿರುತ್ತಲ್ವಾ, ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ, ದಪ್ಪಕ್ಕಿದೆ. ಅಂದರೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ ಸಣ್ಣ ಬಾದಾಮಿಗೆ. ದಪ್ಪ ಬಾದಾಮಿ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅದು ಕ್ಯಾಲಿಫೋರ್ನಿಯನ್ ಆಲ್ಮಂಡ್ಸ್ ಅಂತ ಬರುತ್ತಲ್ವಾ, ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ, ದಪ್ಪಕ್ಕಿರುತ್ತೆ. ನಾನು ಎದ್ದ ತಕ್ಷಣವೇ ಅವಳಿಗೆ ಈ 3 ಗ್ಲಾಸಲ್ಲಿ ನೀರು ಕೊಡ್ತೀನಿ. ಈ ಚಿಕ್ಕ ಗ್ಲಾಸಲ್ಲಿ ಏನು ಹಾಕಿದ್ನೋ ಇದು ಆ್ಯಪಲ್ ಸೀಡರ್ ವಿನೆಗರ್. ಇದು ಸಾನುಗೆ ಕೊಡ್ತಾ ಇರೋ ರೀಸನ್ ಬಂದು ಅವಳ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ. ಇಮ್ಯುನಿಟಿಗೆ ತುಂಬ ಒಳ್ಳೆಯದು ಅಂತ. ಬಟ್ ಇದು ತುಂಬಾ ಅಸಿಡಿಕ್ ಇರುತ್ತೆ, ಕುಡಿಯೋಕ್ಕೆ ಆಗಲ್ಲ. ಕುಡಿದ್ರೆ ತುಂಬ ಹುಳಿ ಆ್ಯಂಡ್ ಉರಿಯೋ ಥರ ಆಗುತ್ತೆ ಗಂಟ್ಲು. ಅದಕ್ಕೆ ಒಂದು 1/2 ಟೀ ಸ್ಪೂನ್ ಕೊಡ್ತೀನಿ ಅಷ್ಟೇ. ಆ್ಯಂಡ್ ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಂಡು ಕುಡಿಬೇಕು. ಆದರೆ ಅದು ಎಷ್ಟು ಟೇಸ್ಟ್ ಖರಾಬಾಗಿರುತ್ತೆ ಅಂದರೆ ಕುಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಚಿನ್ನ ಗ್ಲಾಸಲ್ಲಿ ಕೊಡ್ತೀನಿ, ಗಟಗಟ ಅಂತ ಕುಡಿದ್ಬಿಡ್ತಾಳೆ. ಆಮೇಲೆ ಫ್ರೆಶ್ ವಾಟರ್ ಕುಡಿತಾಳೆ. ಇದೆಲ್ಲನೂ ಉಗುರು ಬೆಚ್ಚಗಿನ ನೀರು. ಸೊ ಚಿಕ್ಕದು ಹೇಳಿದೆ ಆ್ಯಪಲ್ ಸೀಡರ್ ವಿನೆಗರ್. ಅದ್ರ ಪಕ್ಕ ಇರೋ ಸ್ಟೀಲ್ ಗ್ಲಾಸಲ್ಲಿ ನಾನು ಗಾರ್ಗಲಿಂಗು ಕೊಡ್ತೀನಿ. ನಿಮಗೆ ಗೊತ್ತಿದೆ, ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ. ಟ್ಯಾಬ್ಲೆಟ್ಸ್ ಈಗ ಸದ್ಯಕ್ಕೆ ಬಿಟ್ಟಿರೋದ್ರಿಂದ ಡೈಲಿ ಅವಳು ಗಾರ್ಗಲ್ ಮಾಡಬೇಕು, ಸ್ಟೀಮ್ ತೊಗೊಳ್ಬೇಕು. ಅದಕ್ಕೆ ಒಂದು 3/4 ಗ್ಲಾಸ್ ನೀರಿಗೆ ಸ್ವಲ್ಪ ಉಪ್ಪು ಕೊಡ್ತೀನಿ. ದಿನ ಬೆಳಗ್ಗೆ ಇದನ್ನು ಮಾಡ್ತಾಳೆ. ಅದ್ರ ಪಕ್ಕ ಇರೋ ಗ್ಲಾಸು ಬಿಸಿನೀರು, ಅದನ್ನು ನಾರ್ಮಲಾಗಿ ಕುಡಿಯೋದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ. ಸೊ ನೀರು ಕುಡಿದ ಮೇಲೆ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಸಿ ಅಂತ ಹೇಳ್ತಾರಲ್ವಾ, ನಮಗೂ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣವೇ ನಾನು ಹಾಲು ಕೊಡೋದಿಲ್ಲ. ಅದ್ರ ಬದಲು ಯಾವುದಾದ್ರೂ ಫ್ರೂಟನ್ನು ಪ್ರಿಫರ್ ಮಾಡ್ತೀನಿ, ಫ್ರೂಟ್ ಅಥವಾ ವೆಜಿಟೇಬಲ್, ಕ್ಯಾರೆಟು, ಕುಕುಂಬರು. ಫ್ರೂಟ್ ಇದ್ದರೆ ಫ್ರೂಟು. ಸೊ ಇವತ್ತು ಪಪಾಯ ಅಂತ ತೆಗೆದಿಟ್ಟಿದ್ದೆ. ಸೊ ನಾವೆಲ್ಲರೂ ಕೂಡ ನೀರು ಕುಡಿದ್ಮೇಲೆ ಹೊಟ್ಟೆ ಹಸಿತಾ ಇದೆ, ಬಾದಾಮ್ ತಿಂದಿರ್ತೀವಿ, ಹೊಟ್ಟೆ ಹಸಿತಾ ಇದೆ ಅಂದರೆ ನಾವು ಏನಾದರೂ ಫ್ರೂಟ್ ತಿಂತೀವಿ, ಇನ್ಕ್ಲೂಡಿಂಗ್ ಸಾನು. ಎಳ್ನೀರು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ತಂದಿಟ್ಟಿದ್ರು ರಾಜೇಶ್. ಈಗಂತೂ ಡಿಮಾಂಡ್ ಭಾರಿ ಜಾಸ್ತಿ ಆಗಿದೆ. ಕೆಲವೊಂದು ಸಾರಿ ಚೆನ್ನಾಗಿ ಸಿಗೋದೇ ಇಲ್ಲ. ಈಗ ದುಡ್ಡು ಕೂಡ ಜಾಸ್ತಿ ಆಗಿದೆ. ಮೊದಲು 35 ರೂಪೀಗೆ ಸಿಗ್ತಾ ಇದ್ದಿದ್ದು ಈಗ 50 ರೂಪೀಸ್ಗಾಗಿದೆ. ನೀರು ಚೆನ್ನಾಗಿ ಬೇಕು ಅಂದರೆ ಜಾಸ್ತಿ ಪೇ ಮಾಡಬೇಕು. ಆ್ಯಂಡ್ ಈಗ ನನಗೆ ಮತ್ತು ಸಾನುಗೆ ಇದನ್ನು ಮೊದಲು ನೀರು ಕುಡಿಯೋ ಮುಂಚೆ ಇದನ್ನು ಕುಡಿತೀವಿ. ಸಾನು ಎಷ್ಟು ಗಂಟೆಗೆ ಹೇಳ್ತಾಳೆ ಅಂತ ನಾನು ನಿಮ್ಮ ಜೊತೆ ಹೇಳಲೇ ಇಲ್ಲ ಅಲ್ವಾ. ಯೂಶ್ವಲಿ ಸ್ಕೂಲ್ ಇದ್ದಾಗ 6:30ಗೆ ಹೇಳ್ಬೇಕು. ಹಾಗಾಗಿ ನಾನೀಗ ಜಾಸ್ತಿ ಏನು ಬೇಗ ಹೇಳ್ಸೋದಿಲ್ಲ. ಬಟ್ ಜಾಸ್ತಿ ಲೇಟಾಗೂ ಹೇಳೋದಕ್ಕೆ ಬಿಡೋದಿಲ್ಲ. 8 ಗಂಟೆ ಭಾನುವಾರದ ಹೊತ್ತು ಮಾತ್ರ ಅವಳು ಮಲಗಿದ್ರೆ 9 ಗಂಟೆ. ಬಟ್ ಡೈಲಿ ನಾನು ಬೇಗ ಹೇಳ್ತೀನಲ್ಲ, ವಿತಿನ್ 8 ಎದ್ದಿರ್ತೀನಿ. ಹಾಗಾಗಿ ಅವಳಿಗೆ 8 ಗಂಟೆಗೆ ಹೇಳಿಸ್ತೀನಿ. 50 ರೂಪಾಯಿ ಕೊಟ್ಟಿರೋದಕ್ಕೆ ಒಂದು ಫುಲ್ ಗ್ಲಾಸ್ ಸಿಕ್ಕಿದೆ, ಇಲ್ಲ ಅಂದರೆ ಅರ್ಧ ಗ್ಲಾಸ್ ಸಿಗ್ತಾಯಿತ್ತು. ಇದರ ಗಂಜಿ ಅಂದರೆ ಸಾನುಗೆ ತುಂಬ ಇಷ್ಟ. ಸೊ ಇವತ್ತು ಹಾಲು ಕೊಡೋ ಮುಂಚೆ ಎಳ್ನೀರು ಮತ್ತು ಇದು
ಇದು ಕೂಡ ಕುಡಿದಾಗ ಸ್ವಲ್ಪ ಹೊಟ್ಟೆ ತುಂಬುತ್ತಲ್ವಾ, ಸೊ ಹಾಲು ನಿಧಾನಕ್ಕೆ ಕೊಡ್ತೀನಿ. ಗುಡ್ ಮಾರ್ನಿಂಗ್ ಚಿನಿ. ಯಾಕಿದು ಬೆಳಗ್ಗೆನೆ ಮಾಡ್ತಿರೋದು? ಇನ್ನು ನೀರು ಕುಡ್ದಿಲ್ಲ, ಅಲ್ಲಿ ನೀರು ಇಟ್ಟಿದ್ದೀನಿ ಬಾ. ಚಿನಿ, ದಿಸ್ ಡಸಂಟ್ ಲುಕ್ ಗುಡ್, ಇಟ್ ಲುಕ್ ಪ್ಯಾಚಿ. ಯಾಕೆ ಮಾಡ್ತಿದ್ಯಾ? ಬಂದ್ಬಿಟ್ರೆ ಗಮ್ ಹಾಕು. ಫೆವಿಕಾಲ್ ವಿಲ್ ಡ್ರೈ ಅಲ್ವಾ? ನಮ್ಮ ಹುಡುಗಿ ಹೆಲ್ಮೆಟ್ಗೆ ಡೆಕೋರೇಟ್ ಮಾಡ್ತಾ ಇದ್ದಾಳೆ. ಅದು ನಿನ್ನೆ ಸ್ಟಿಕ್ಕರ್ಸ್ ಅಂಟಿಸಿದ್ಲು. ಆ ಸ್ಟಿಕ್ಕರ್ಸ್ ಬಿದೋಗುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ ಈಗ ತೆಗಿಬೇಡ, ತೆಗೆದ್ರೆ ಇನ್ನೂ ಅವತಾರ ಆಗುತ್ತೆ. ಸ್ಟಿಕ್ಕರ್ ಬಂದ್ಬಿಡುತ್ತೆ. ಇದಕ್ಕೆ ಗಮ್ ಹಾಕು. ಎಸ್ ಫಾರ್ ಸವಿ. ಡೆಕೋರೇಟಿವ್, ಕ್ರಿಯೇಟಿವ್. ಎದ್ದ ತಕ್ಷಣ ನೋಡ್ರಿ ನೀರು ಕುಡ್ದಿಲ್ಲ, ಜಸ್ಟ್ ಬ್ರಷ್ ಮಾಡಿ ಬಂದ್ಬಿಟ್ಟು ರಾತ್ರಿ ಎಲ್ಲ ನೆನೆಸ್ಕೊಂಡ್ಲು ಅನ್ಸುತ್ತೆ ನನ್ನ ಹೆಲ್ಮೆಟ್ಟು ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಬಂದ್ಬಿಟ್ಟಿದ್ದಾಳೆ. ದೆನ್ ಯಾಕೆ ನೆನಪಾಯ್ತು ನಿಂಗೆ? ನಡಿ ನೀರು ಕುಡಿ, ನಡಿ, ತಂಗಾಗ್ಬಿಡುತ್ತೆ. ಅದಿರಲಿ ಬಿಡು, ನೋಡೋಣ ಬಿಡು, ಏನಾಗಿ ಮಾಡೋಣ. ಅದು ನೀರು ತೆಗ್ದಿಟ್ಟಿದ್ದೆ ಅಲ್ವಾ, ನೀರು ಕುಡಿದ್ಬಿಟ್ಟು ಬಾದಾಮ್ ತಿಂದ್ಬಿಟ್ಟು ಗಾರ್ಗಲಿಂಗ್ ಮಾಡಿಬಿಟ್ಟು ಹಾಗೆ ಬಾತ್ರೂಮ್ ಕೆಲಸನೆಲ್ಲ ಮುಗಿಸ್ಕೊಂಡು ಅವಳ ಡೇನ ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ. ಅಂದರೆ ಟಾಯ್ಲೆಟ್ ಆಗಿರ್ಬೋದು, ಸ್ನಾನ ಆಗಿರ್ಬೋದು. ಆ್ಯಂಡ್ ಈಗ ರೆಡಿಯಾಗಿ ಬಂದಿದ್ದಾಳೆ. ದೇವ್ರಿಗೆ ಕೈ ಮುಗಿದ್ಬಿಟ್ಟು ಅವಳ ಡೇನ ಶುರು ಮಾಡ್ತಾಳೆ. ಅವಳ ಡೇ ಶುರು ಆಗುತ್ತೆ ಓದೋದ್ರ ಜೊತೆಗೆ. ಈಗ ಸಮ್ಮರಲ್ಲಿ ಎಂತ ಓದೋದು ಅಂತ ನೀವು ಕೇಳ್ಬೋದು. ಆದರೆ ಸಮ್ಮರ್ ಹಾಲಿಡೇಸಲ್ಲಿ ಅವಳಿಗೆ ನಾನು ಹಿಂದಿ ಕಲಿಸ್ಕೊಡ್ತಾ ಇದ್ದೀನಿ. ಹಿಂದಿ ಅವಳಿಗೆ ನೆಕ್ಸ್ಟ್ ಇಯರಿಂದ ಶುರು ಆಗ್ತಿತ್ತು. ಇಷ್ಟು ದಿನ ಇರಲಿಲ್ಲ, ಹಿಂದಿ ಇರಲಿಲ್ಲ. ನೆಕ್ಸ್ಟ್ ಇಯರು ಶುರು ಆಗುತ್ತೆ. ಆದರೆ ಸಾನು ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದು, ನೀವು ಹಿಂದಿ ತೊಗೊಳ್ತಿರೋ, ಸಂಸ್ಕೃತ್ ತೊಗೊಳ್ತಿರೋ, ಫ್ರೆಂಚ್ ತೊಗೊಳ್ತಿರೋ ಅಂತ ಹೇಳಿಬಿಟ್ಟು. ಸಾನುಗೆ ಫ್ರಾನ್ಸ್ ಅಂದರೆ ಇಷ್ಟ, ಪ್ಯಾರಿಸ್ ಅಂದರೆ ಇಷ್ಟ. ನಾನು ಫ್ರೆಂಚ್ ಕಲಿತೀನಿ ಅಂತ ಹೇಳಿದ್ಲು. ಓಕೆ, ಅವಳು ಇಷ್ಟಪಟ್ಟು ನಾನು ಕಲಿತೀನಿ ಅಂದಾಗ ಒಂದು ಹೊಸ ಲ್ಯಾಂಗ್ವೇಜ್ ಕಲಿಯೋದು ಒಳ್ಳೆಯದೇ ಅಲ್ವಾ. ಹಿಂದಿ ಈಸ್ ವೆರಿ ಈಸಿ ಕಂಪ್ಯಾರಿಟಿವ್ಲಿ. ಬಟ್ ಅವಳಿಗೆ ಇಷ್ಟಪಟ್ಟು ಏನೋ ಒಂದು ತೊಗೊಳ್ತೀನಿ, ಮಾಡ್ತೀನಿ ಅಂತ ಇದ್ದಾಳೆ. ಸರಿ ಮಾಡು ಅಂತ ಹೇಳಿದ್ವಿ. ಅದ್ರ ಜೊತೆ ಒಂದು ಕಂಡೀಷನ್ ಹಾಕಿದ್ದೇನೆಂದರೆ, ಹಿಂದಿನ ಕೂಡ ನೀನು ಕಲಿಬೇಕು, ಅದು ಕೂಡ ಅಷ್ಟೇ ಇಂಪಾರ್ಟೆಂಟು. ನಾನು ಕಲಿಸ್ತೀನಿ, ನೀನು ಸಮ್ಮರ್ ಹಾಲಿಡೇಸಲ್ಲಿ ಅದನ್ನು ಕಲಿಬೇಕು ಅಂತ. ಸೊ ಅವಳು ಒಪ್ಕೊಂಡು ದಿನ ಬೆಳಿಗ್ಗೆ ಹಿಂದಿ ಹೋಗಿ ಕಲಿತಾ ಇದ್ದಾಳೆ. ಅರ್ಧಕ್ಕೆ ಯೂಶಲಿ ಅಕ್ಸರ್ उन्हें बूंद लो कुछ और ಹಿಂದಿ ದಿನ ಚೂರು ಓದ್ತಾಳಷ್ಟೇ. ಅವಳಿಗೂ ಕೂಡ ಹಿಂಸೆ ಆಗಬಾರ್ದು. ಅದಕ್ಕೆ ಒಂದು ಪ್ಯಾರಾ ಏನೋ ಓದಿದ್ಲು, ಓದ್ಬಿಟ್ಟು ಇವಾಗ ಬಂದು ಟಿ ವಿ ಹಾಕ್ಕೊಂಡಿದ್ದಾಳೆ. ಸೊ ಅವಳ ಓದುವ ಕಾರ್ಯಕ್ರಮ ಇಷ್ಟೇ. ಇನ್ನು ಒಂದು ಬಾಕಿ ಇದೆ, ಅದನ್ನು ಆಮೇಲೆ ಮಾಡ್ತೀನಿ ಟಿ ವಿ ನೋಡ್ತಾ ಅಂತಿದ್ದಾಳೆ. ಸೊ ಎಳ್ನೀರು ಗಂಜಿ ಇತ್ತಲ್ವ, ಅದನ್ನು ತಿಂತಾ ಟಿ ವಿನ ಎಂಜಾಯ್ ಮಾಡ್ತಾ ಇದ್ದಾಳೆ. ಸಮ್ಮರ್ ಹಾಲಿಡೇಸಲ್ಲಿ ಎದ್ದ ತಕ್ಷಣವೇ ಟಿ ವಿ ಹಾಕೋದು ನಾನು ಅಭ್ಯಾಸ ಮಾಡಿಸಿಲ್ಲ. ಅವಳು ಎದ್ದ ತಕ್ಷಣವೇ ಅವಳ ಡೇನ ಹೇಗೆ ಶುರು ಮಾಡಬೇಕು ಅಂತ ನಾನು ತೋರಿಸಿದ್ನೋ ಆ ಥರ ಡೈಲಿ ಶುರು ಮಾಡಿಬಿಟ್ಟು ಆಮೇಲೆ ಟಿ ವಿ ಆನ್ ಮಾಡೋದು. ಅವಳಿಗೆ ಯಾವಾಗ ಹೊಟ್ಟೆ ಹಸಿತಾ ಇದೆ ಮಮ್ಮ ಅಂತ ಹೇಳ್ತಾಳೋ ಆವಾಗ ನಾನು ಹಾಲು ಕೊಡ್ತೀನಿ. ಈಗ ನೋಡಿ, ಟಿ ವಿ ನೋಡ್ತಾ ಓದ್ತೀನಿ ಅಂತ ಹೇಳಿದ್ಲಲ್ವ, ಈ ಬುಕ್ಕನ್ನು ಇಟ್ಕೊಂಡಿದ್ದಾಳೆ. ಇದು ಅವಳ ಸ್ಕೂಲಲ್ಲಿ ಕೊಟ್ಟಿರೋ ಅಂಥ ಫ್ರೆಂಚ್ ಬುಕ್ಕು. ಇದು ಹೇಗಿದೆ ಅಂದರೆ, ಈಗ ನಮಗೆ ಚಿಕ್ಕ ಮಕ್ಕಳಿಗೆ ABCD ಕಲಿಸ್ತಾರಲ್ವಾ, ಇಂಗ್ಲೀಷ್ದು ಏನೋ ಗೊತ್ತಿರಲ್ಲ ಅವ್ರಿಗೆ ಕಲಿಸ್ತಾರೆ, ಆ ಥರ ಬುಕ್ ಇದು. ಫ್ರೆಂಚ್ ಸ್ಟಾರ್ಟಿಂಗಿಂದ ಈಗ ಒಂದೊಂದು ವರ್ಡ್ ಕೂಡ ಅವರು ಹೇಳ್ಕೊಡ್ತಾರೆ. ವೆಲ್ಕಮ್ಗೆ ಏನು ಹೇಳ್ತಾರೆ, ಗುಡ್ ಡೇಗೆ ಏನು ಹೇಳ್ತಾರೆ, ABCDನ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ, ಹೇಗೆ ಬರೀತಾರೆ, ಫ್ರಮ್ ABCD ಫ್ರೆಂಚ್ ABCDನ ಕಲಿಸ್ಕೊಡ್ತಾರೆ ಅಂತ ಟೆಕ್ಸ್ಟ್ ಬುಕ್ ಇದು. ಇದೇ ಅವಳಿಗೆ ಫಸ್ಟ್ ಇಯರ್ ಇರೋದು. ಅದಕ್ಕೆ ನಾನು ಆಮೇಲೆ ನಿನಗೆ ಕಷ್ಟ ಆಗ್ಬೋದು ಕಲಿಯೋದಕ್ಕೆ, ಒಂದು ಸಾರಿ ಏನೇನಿದೆ ಹೇಗಿದೆ ಅಂತ ನೋಡಿರು, ಆಮೇಲೆ ನಿನಗೆ ಈಸಿ ಆಗತ್ತೆ ಅಂತ ಹೇಳಿರೋದಕ್ಕೆ ದಿನ 1 or 2 pages ಅವಳಿಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನು ಓದ್ತಾಳೆ. ಅದು ಟಿ ವಿ ನೋಡ್ತಾನೆ. ಅಂದರೆ ನೀನು ಓದಲೇಬೇಕು ಅನ್ನೋ ಥರ ಏನಿಲ್ಲ, ಜಸ್ಟ್ ಸ್ವಲ್ಪ ನಾಲೆಜ್ಗೆ ಅಂತ ಹೇಳಿರೋದಲ್ವಾ. ಅದಕ್ಕೆ ಅವಳಿಗೂ ಫ್ರೆಂಚ್ ಇಷ್ಟ ಅಲ್ವಾ, ಟಿ ವಿ ನೋಡ್ತಾನೆ 1-2 ಪೇಜನ್ನು ಓದ್ತಾಳೆ.
Bienvenue. ಸುಮ್ಮನೆ ಓದು. Salut, comment, Kava. Comment vos. Bonjour, comment alles vos. Kava. Kava bien, merci. Kava bien. ತಿಂಡಿ ಇನ್ನೂ ಮಾಡಿಲ್ಲ, ತಿಂಡಿ ಮಾಡಬೇಕು. ಅದ್ರ ಮುಂಚೆ ಸಾನು ಈಗ ಫ್ರೀ ಇದ್ದಾಳೆ, ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ಲು, ಬೇಜಾರಾಯಿತು, ಈಗ ಬಂದು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದಾಳೆ. ದಿನಾನು ಮಾಡ್ಕೊಳ್ತಾಳೆ ಅಂತೇನಿಲ್ಲ, ಅವಳಿಗೆ ಇಷ್ಟ ಬಂದಂಗೆ ಒಂದಿನ ಮಾಡ್ಕೋತಾಳೆ, ಒಂದಿನ ಮಾಡ್ಕೊಳ್ಳೋದಿಲ್ಲ. ಬೆಳಗ್ಗೆಯಿಂದ ಬಾಚಿರಲಿಲ್ಲ, ಇವಾಗಲೇ ಬಂದು ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಬ್ರೇಡ್ ಹಾಕ್ತಾಳೆ, ಅಂದರೆ ಜಡೆ ಹಾಕ್ತಾಳೆ, ತುಂಬ ಚೆನ್ನಾಗಿ ಹಾಕ್ತಾಳೆ ನೋಡಿ. ಸ್ವಲ್ಪ ಲೂಸ್ ಹಾಕಿದ್ದಾಳೆ ಇವತ್ತು, ನೆನ್ನೆ ಹಾಕಿದ್ಲು, ಚೆನ್ನಾಗಿ ಬಂದಿತ್ತು ಗಟ್ಟಿಯಾಗಿ. ನೋಡಿ ಸಾನು ಹೇರ್ ಸ್ಟೈಲ್, ನೆನ್ನೆ ಒಂದು ಕಡೆ ಬ್ರೇಡ್ ಹಾಕಿದ್ಲು, ಇವತ್ತು 2 ಕಡೆ ಬ್ರೇಡ್ ಹಾಕಿದ್ದಾಳೆ. 2 ಕಡೆ ಜಡೆ ಹಾಕ್ಬಿಟ್ಟು ಅದಕ್ಕೆ ಫ್ಲವರ್ ಸಿಕ್ಸಿದ್ದಾಳೆ, ಅದನ್ನು ಹಿಂದಗಡೆ ಟೈ ಮಾಡಿದ್ದಾಳೆ. ಟೈ ಮಾಡೋದು ಅಷ್ಟು ಉದ್ದ ಇಲ್ಲ, ಅದಕ್ಕೆ ಪಿನ್ ಹಾಕಿದೆ. ಸೊ ಈಗ ಸ್ನೇಹಿತರೆ ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಇವಳು ಸಾನು ಫ್ರೆಂಡ್ಸ್ ಯಾರೂ ಇಲ್ಲ, ಎಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರಿಗೆ ಬ್ರಿಡ್ಜ್ ಕೋರ್ಸ್ ಅಂತೆ, ಸೆಂಟ್ರಲ್ ಸಿಲೆಬಸ್ದು ಏನೇನೋ ಕ್ಲಾಸ್ಗಳು ನಡೀತಾ ಇದೆ. ಅದಕ್ಕೆ ಸಾನು ವಿಲ್ ಬಿ ಅಲೋನ್. ನನಗೆ ಹೆಲ್ಪ್ ಮಾಡೋದ್ರ ಜೊತೆಗೆ ಸಾನು ಈಸ್ ಅರ್ನಿಂಗ್. ಸೊ ಇದನ್ನು ಮಾಡ್ತಾ ಇದ್ದಾಳೆ. ಟಿ ವಿ ನೋಡ್ತಾ ನೋಡ್ತಾ ಒಂದು ಹಾಫ್ ಆನ್ ಅವರ್ ಟೈಮ್ ಪಾಸ್ ಆಗುತ್ತೆ ಸಾನುಗೆ. ಸ್ನೇಹಿತರೆ ಟೈಮ್ ಈಗ 4:15 ಆಗ್ತಾ ಇದೆ. ಸಾನುಗೆ ಈಗ ಕ್ಲಾಸಸ್ ಶುರು ಆಗುತ್ತೆ. ನೀವು ಕೇಳ್ತಾ ಇದ್ರಿ ಅಲ್ವಾ ಯಾವ ಕ್ಲಾಸು ಅವಳು ಅಟೆಂಡ್ ಮಾಡೋದು ಅಂತ. ಆನ್ಲೈನಲ್ಲಿ ನಾವು ತೊಗೊಂಡಿರೋದು ಅಬ್ಯಾಕಸ್. ನಮಗೆ ಆಫ್ಲೈನ್ ಕರ್ಕೊಂಡು ಹೋಗಿ ಬರೋದು ತುಂಬಾ ದೂರ ಆಗುತ್ತೆ, ಬೇಡ ಅಂದ್ಬಿಟ್ಟು ನಾವು ಆನ್ಲೈನ್ ತೊಗೊಂಡಿದ್ದೀವಿ. ಅದಾದಮೇಲೆ ಸ್ವಲ್ಪ ಬ್ರೇಕ್ ಇರುತ್ತೆ, ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ಶುರು ಆಗುತ್ತೆ. ಅದ್ರ ಮುಂಚೆ ಡ್ಯಾನ್ಸ್ ಕ್ಲಾಸ್ ಇರ್ತಾಯಿತ್ತು, ಅಬ್ಯಾಕಸ್ ಕ್ಲಾಸ್, ಡ್ಯಾನ್ಸ್ ಕ್ಲಾಸ್ ಆ್ಯಂಡ್ ಬ್ಯಾಡ್ಮಿಂಟನು. ಸೊ 4 ಗಂಟೆಗೆ ಶುರು ಆದರೆ 8 ಗಂಟೆ 8:30 ತನಕನೂ ಸಾನು ಮಧ್ಯ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಸಿಗ್ತಾಯಿತ್ತು ಅಷ್ಟೇ, ಅವಳ ಸ್ಕೂಲ್ ಡೇಸಲ್ಲಿ ಕೂಡ. ಈಗ ಎಕ್ಸಾಮ್ ಶುರು ಆಗಿತ್ತಲ್ಲ ಅಂದ್ಬಿಟ್ಟು ಡ್ಯಾನ್ಸ್ನ ಬಿಡಿಸಿದ್ವಿ, ಬ್ಯಾಡ್ಮಿಂಟನ್ನ ಬಿಡಿಸಿದ್ವಿ. ಈಗ ಬ್ಯಾಡ್ಮಿಂಟನ್ ಮತ್ತೆ ಶುರು ಆಗಿದೆ, ಅಬ್ಯಾಕಸ್ ಕಂಟಿನ್ಯೂ ಆಗ್ತಾನೇ ಇದೆ. ಇದ್ರ ಮಧ್ಯ ಯಾರಾದರೂ ಅವ್ಳ ಫ್ರೆಂಡ್ಸ್ ಬಂದರೆ ಆಟಾಡೋದಕ್ಕೆ ಹೋಗ್ತಾಳೆ. ಈಗ ಆ್ಯಕ್ಚುಲಿ ಯಾರೂ ಜಾಸ್ತಿ ಬರ್ತಾ ಇಲ್ಲ, ಎಸ್ಪೆಷಲಿ ಈ ವೀಕಲ್ಲಿ 3 ಡೇಸು ಅವಳಿಗೆ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ, 4 to 8, ವಾರದಲ್ಲಿ 3 ದಿನ ಮಾತ್ರ. ಬಾಕಿ ದಿನ ಬರೀ ಒಂದೇ ಒಂದಿರುತ್ತೆ ಬ್ಯಾಡ್ಮಿಂಟನ್. ಸೊ ಈ 3 ದಿನಗಳಲ್ಲಿ ಅವಳು ಆಟಾಡೋದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ. ಸಮ್ಮರ್ ಹಾಲಿಡೇಸ್ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಫ್ರೀ ಇರ್ತಾಳೆ ಅಷ್ಟೇ, ಸಂಜೆಯಿಂದ ಮತ್ತೆ ಕ್ಲಾಸಸ್ ಶುರುವಾಗುತ್ತೆ. ಈಗ ಅವಳ ಫ್ರೆಂಡ್ಸ್ಗೆ ಸ್ಕೂಲ್ ಇರುತ್ತೆ, ಅವರು ಕೂಡ ಸಮ್ಮರ್ ಹಾಲಿಡೇಸ್ಗೆ ವೆಕೇಷನ್ಗೆ ಹೋಗಿದ್ದಾರೆ, ಹಾಗಾಗಿ ಯಾರೂ ಬರ್ತಾ ಇಲ್ಲ. ಒಬ್ಬರು ಇಬ್ಬರು ಇದ್ದಾರೆ, ಅವರು ಸಂಜೆ ಹೊತ್ತು ಬರ್ತಾರೆ, ಆವಾಗ ಅವ್ರು ಬಂದಾಗ ಆಟಾಡೋದಕ್ಕೆ ಹೋಗ್ತಾಳೆ. ಸೊ ನಮ್ಮ ಹುಡುಗಿ ರುಟೀನು ಬೆಳಗ್ಗೆಯಿಂದ ಸಂಜೆ ತನಕ ಹೀಗೆ ಇರುತ್ತೆ, ದಿನಾನು ಆಲ್ಮೋಸ್ಟ್ ಹೀಗೇ ಇರೋದು. 3 ದಿನ ಸ್ವಲ್ಪ ಫ್ರೀ ಇರ್ತಾಳೆ ಸಂಜೆ ಹೊತ್ತು, ಅವತ್ತೊಂದು ದಿನ ಜಾಸ್ತಿ ಟಿ ವಿ ನೋಡ್ತಾಳೆ, ಅಥವಾ ಅವ್ರ ಫ್ರೆಂಡ್ಸ್ ಬಂದಾಗ ಆಟಾಡೋದಕ್ಕೆ ಹೋಗ್ತಾಳೆ. ಅವ್ರ ಫ್ರೆಂಡ್ಸ್ ಬಂದಾಗ ಆಟಾಡೋದಕ್ಕೆ ಹೋದರೆ ಅಂತೂ 8:30 ಅಂತೂ ಹಾಗೇ ಆಗುತ್ತೆ, ಅದಾದಮೇಲೆ ಬರೋದು ಆಟಾಡೋದಕ್ಕೆ. ಸ್ನೇಹಿತರೆ ಈಗ ಮಲ್ಕೊಳ್ಳೋ ಟೈಮು. ನಾನು ಇವಾಗ ಫ್ರೀ ಆಗಿದ್ದೀನಿ, ಬೆಳಿಗ್ಗೆಯಿಂದನೂ ನೇಲ್ ಆರ್ಟ್ ಮಾಡ್ತೀನಿ, ಬಾಮಮ್ಮ ಅಂತಾನೆ ಇದ್ದಾಳೆ, ನಂಗೆ ಬರೋಕ್ಕಾಗಲೇ ಇಲ್ಲ. ಈಗ ಮಲ್ಕೊಳ್ಳೋ ಟೈಮು, ಪಾಪ ಹುಡುಗಿ ತುಂಬ ಕರಿತಾ ಇದ್ದಾಳೆ ಅಂದ್ಬಿಟ್ಟು ಇವಾಗ ಬಂದು ಕೂತಿದ್ದೀನಿ, ನಿದ್ದೆ ಬರ್ತಾ ಇದೆ. ನಮ್ಮ ಸಾನು ಎಕ್ಸೈಟ್ಮೆಂಟ್ಗೆ ನಾನು ಬಂದು ಕೂತಿದ್ದೀನಿ. ಎಲ್ಲೋದ್ಯಮ್ಮ? ಫುಲ್ ಎಕ್ಸೈಟೆಡ್ ಅವಳಂತೂ, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ. Can you show me the designs? I'll tell them. ಈ ಹುಡುಗಿ ಡಿಸೈನ್ಸೇ ಮಾಡಿಲ್ಲ, ನನಗೆ ಕೇಳ್ಬಿಟ್ಟು ನನಗೆ ಆಗ್ತಾಳಂತೆ. ಏನು ಹೇಳು? If you want, I'll do sea. Sea? I mean beach. Beach ಬೇಡ. Okay. Newspaper. Newspaper trick I saw. You can try that. ಸ್ನೇಹಿತರೆ, ನಮ್ಮ ಸಾನುವಿನ ಸಮ್ಮರ್ ರುಟೀನ್ ಹೇಗಿತ್ತು, ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಹೋಪ್ ನಿಮ್ಮೆಲ್ಲರಿಗೂ ಯೂಸ್ ಆಗಿದೆ, ಇಷ್ಟ ಆಗಿದೆ ಅಂತ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.